ನಮಸ್ತೆ ಕರ್ನಾಡು. ನಾನು ಇವತ್ತಿನ ದಿನ ಚಂದಾಪುರ ಪುರಸಭಾ ವ್ಯಾಪ್ತಿಗೆ ಬರುವಂತಹ ಲಕ್ಷ್ಮೀಸಾಗರ ಗ್ರಾಮಕ್ಕೆ ಬಂದಿದ್ದೀನಿ. ಈ ಒಂದು ಲಕ್ಷ್ಮೀಸಾಗರ ಗ್ರಾಮದಲ್ಲಿ ನಮ್ಮ ಎಕೋಧರ್ಮ ತಂಡದವರು ಭಾಳ ವಿಶೇಷವಾಗಿ ಬೆಳಗ್ಗೆ 6 ಗಂಟೆಗೆ ಬಂದು ಈ ಒಂದು ಪೈಂಟಿಂಗ್ ಕೆಲಸ ಹಿಡಿದಿದ್ದಾರೆ. ನೋಡಿ, ಭಾಳ ಸುಂದರವಾಗಿ ಸೊಗಸಾಗಿ ಈ ಒಂದು ಮರಗಳಿಗೆ, ಕಂಬಿಗಳಿಗೆ, ಕಬ್ಬಿಣಗಳಿಗೆ ಮತ್ತು ಈ ಒಂದು ಗೋಡೆಗಳಿಗೆ ಬರಹಗಳನ್ನು ಬರಿತಾ ಭಾಳ ಚೆನ್ನಾಗಿ ಈ ಒಂದು ವಿನ್ಯಾಸ ಕೂಡ ಮಾಡಿದ್ದಾರೆ. ನೋಡಿ, ಇವರೆಲ್ಲ ಬೆಳಗ್ಗೆ ಬಂದು ಭಾಳ ವಿಶೇಷವಾಗಿ ಇದನ್ನು ಕೆಲಸ ಮಾಡಿದ್ದಾರೆ. ಇವರಿಗೆ ಭಾಳಷ್ಟು ಈ ಒಂದು ಗ್ರಾಮದ ಕಡೆಯಿಂದ ಧನ್ಯವಾದಗಳ ಸುರಿಮಳೆನೇ ಬಂತು ಅಂದರೆ ತಪ್ಪಾಗಲಾರದು. ನೋಡಿ, ಯುವಕರು ಸುಮಾರು 15 ಜನ ಯುವಕರು ಬಂದು ಈ ಒಂದು ದೇವಾಲಯದಲ್ಲಿ ಮತ್ತು ಅರಳಿಕಟ್ಟೆಯಲ್ಲಿ ಭಾಳ ವಿಶೇಷವಾಗಿ ಪೈಂಟಿಂಗ್ ಕೆಲಸವನ್ನು ಮಾಡ್ತಾಯಿದ್ದಾರೆ. ಭಾಳ ಖುಷಿಯಾಗುತ್ತೆ ಇವತ್ತಿನ ದಿನಗಳಲ್ಲಿ. ನೋಡಿ, ನನ್ನೆಲ್ಲ ವೀಕ್ಷಕರೇ, ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ಪೈಂಟಿಂಗ್ ಕೆಲಸ ಎಲ್ಲ. ಇವರೆಲ್ಲ ಯಾರು ಪೈಂಟರ್ಸ್ ಅಲ್ಲ, ಆದರೂ ಏನೋ ಗೊತ್ತಿರೋದನ್ನು ಕಲೆನ ತೋರಿಸ್ತಾ ಇದ್ದಾರೆ. ಇವರೆಲ್ಲ ಸ್ಟೂಡೆಂಟ್ಸು, ಕೆಲಸಕ್ಕೆ ಹೋಗೋರು ಇದ್ದಾರೆ. ಇದರಲ್ಲಿ ಸ್ಯಾಟರ್ಡೆ ಸಂಡೇ ಫ್ರೀ ಇರೋದ್ರಿಂದ ಏನೋ ಒಳ್ಳೆಯ ಕಾರ್ಯಕ್ರಮ ನಮ್ಮ ಕಡೆಯಿಂದ ಸಮಾಜಕ್ಕೆ ಕೊಡುಗೆ ಇರಬೇಕು ಅಂತ ಹೇಳಿ ಈ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ನಾವು ಇವರೊಂದಿಗೆ ಕೈ ಜೋಡಿಸ್ಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀರಿ. ಬನ್ನಿ ನನ್ನೆಲ್ಲ ವೀಕ್ಷಕರೇ. ನಮಸ್ತೆ ಕರ್ನಾಡು. ನಾನು ನಿಮ್ಮ ಪ್ರೀತಿಯ ಉಮಾಶಂಕರ್ ವಿ ಗಲೇಶ್ ಟಿವಿ ಯೂಟ್ಯೂಬರ್. ನಾನೀಗ ಬಂದಿದ್ದೀನಿ ಲಕ್ಷ್ಮೀಸಾಗರದಲ್ಲಿರುವಂಥ ಈ ಒಂದು ಅರಳಿಕಟ್ಟೆ ಹತ್ರ ಬಂದಿದ್ದೀನಿ. ನಮ್ಮ ಈ ಗ್ರೀನ್ ಎರಾ ತಂಡದವರು ಯಾವಾಗಲೂ ಏನು ಮಾಡ್ತಾ ಇದ್ರು ಅದೇ ಒಂದು ತಂಡ ಈಗ ಎಕೋಧರ್ಮ ಅಂತ ಹೇಳಿ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಅದೇ ಒಂದು ತಂಡ ಇವತ್ತಿನ ದಿನ ಬಂದು ಈ ದೇವಾಲಯ ಸ್ವಚ್ಛತೆ ಹಾಗೂ ಅರಳಿಕಟ್ಟೆ ಸ್ವಚ್ಛತೆ ಮತ್ತೆ ಪೈಂಟ್ ಮಾಡೋ ಕೂಡ ಮಾಡ್ತಾ ಇದ್ದಾರೆ. ಇವ್ರಿಗೆ ನಾವು ಸಾಥ್ ಕೊಡ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀರಿ. ಮತ್ತೆ ಇನ್ನು ಯಾರೇ ನಾನು ಯುಗಲಿ ಟಿವಿಗೆ ಸಬ್ಸ್ಕ್ರೈಬರ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ನಾನು ಇನ್ಸ್ಟಾ ಪೇಜನ್ನು ಫಾಲೋ ಮಾಡಿ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಆನೇಕಲ್ ತಾಲೂಕು, ಬೆಂಗಳೂರು ನಗರ ಜಿಲ್ಲೆಯಾದಂಥ ಲಕ್ಷ್ಮೀಸಾಗರ ಪುಟ್ಟ ಗ್ರಾಮ, ಚಂದಾಪುರ ಪುರಸಭೆಯಲ್ಲಿ ಇರ್ತಕ್ಕಂಥ 19ನೇ ವಾರ್ಡು ಆದ ಕಾರಣ ನಮ್ಮೂರ ಜಾತ್ರೆ ಮದ್ದೂರಮ್ಮ ಬಸವೇಶ್ವರ ಈ ಜಾತ್ರೆ ನಡೆಯುವ ಕಾರ್ಯಕ್ರಮದಲ್ಲಿ ಆನೇಕಲ್ನ ಯುವಕರು ಬಂದು ಹಾಳಾಗಿರ್ತಕ್ಕಂಥ ಹಳೆಯ ದೇವಸ್ಥಾನಗಳು, ಅಶ್ವತ್ಥ ಕಟ್ಟೆಗಳು ಬಂದು ಪುನರುಜ್ಜೀವನ ಮಾಡೋದಕ್ಕೆ ಬಣ್ಣವನ್ನು ಬಳಿದು ಅದನ್ನು ಏನಿದೆಯಾ ಅದನ್ನೆಲ್ಲ ಮಾಡಿಕೊಡೋದಕ್ಕೆ ಯುವಕರು ಉತ್ಸುಕದಿಂದ ಬಂದು ಮಾಡಿಕೊಡ್ತಾ ಇದ್ದಾರೆ. ಈ ಗ್ರಾಮಸ್ಥಕ್ಕೆ ತುಂಬ ಸಂತೋಷ.
ಆದರೆ ಇಂಥ ಯುವಕರು ಇನ್ನು ಮುಂದೆ ಮುಂದೆ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಮಾಡಬೇಕಂತ ನಮಗೆ ತುಂಬ ಬಹಳ ಸಂತೋಷ ಆಗ್ತಾ ಇದೆ. ಇನ್ನು ಎಲ್ಲಾದರೂ ಹುಡುಕೊಂಡು ಹಳೆಯ ದೇವಸ್ಥಾನಗಳು, ಅಶ್ವತ್ಥ ಕಟ್ಟೆಗಳು, ಆಮೇಲೆ ಈ ಹಾಲಿನ ಉತ್ಪಾದನೆಗಳ ಸೊಸೈಟಿಗಳು ಇಂಥವೆಲ್ಲ ಮಾಡಿಕೊಡ್ಬೇಕಂತ ನಾವು ಅವ್ರನ್ನ ಬೇಡಿಕೆಗಳು ಇಟ್ಟಿದ್ದೀವಿ. ನಾನು ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ಇದೇ ಲಕ್ಷ್ಮೀ ಸಾಗರದ ಗ್ರಾಮ. ಆಮೇಲೆ ಈ ಅಶ್ವತ್ಥ ಕಟ್ಟೆಗೆ ಒಂದು 150 ವರ್ಷದ ಇತಿಹಾಸ ಇದೆ. ಇಲ್ಲಿ ಬಸವೇಶ್ವರ ದೇವಸ್ಥಾನಕ್ಕೆ ಒಂದು 150-200 ವರ್ಷದ ಇತಿಹಾಸ ಇದೆ. ಆಮೇಲೆ ಅದ್ರ ಪಕ್ಕದಲ್ಲಿ ಆಂಜನೇಯನ ದೇವಸ್ಥಾನ ಇದೆ, ಇದು ಇದೆ, ಓಂ ಶಕ್ತಿ ಇದೆ, ಅವಲ್ ಗಂಗಮ್ಮ ಇದೆ, ನವಗ್ರಹಗಳ ದೇವಸ್ಥಾನ ಇದೆ, ಮಾರಮ್ಮ ಇದೆ. ಇದಕ್ಕೆಲ್ಲ ಒಂದು ಯುವಕರಿಂದ ಪ್ರೇರಣೆ ಆದಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರೋದಕ್ಕೆ ನಮಗೆ ಬಹಳ ಸಂತೋಷ. ಈ ಗ್ರಾಮಸ್ಥರಿಂದ ಅವರಿಗೆ ಪ್ರೋತ್ಸಾಹ ಇದೆ, ಯಾವುದೇ ತೊಂದರೆ ಇಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕಾರ್ಯಕ್ರಮ ಒಂದು ಹಮ್ಮಿಕೊಂಡು ಮಾಡ್ಕೊಡ್ಬೇಕಂತ ನಾವು ಕೋರ್ಕೊಳ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ನೀವು ಗ್ರಾಮಸ್ಥರು ನಾವು ಎಲ್ಲ ಸೇರಿ ಇದನ್ನ ಇದೇ ತರ ಮೈಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಆಮೇಲೆ ಮುಂದಿನ ದಿನದ ಯಾವುದೇ ಗ್ರಾಮಗಳಿಗೆ ಯುವಕರು ಹೋದ್ರೆ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕಾಗಿ ನಾವು ಕೋರ್ಕೊಳ್ತಾ ಇದ್ದೀವಿ. ಇಂಥ ಯುವಕರು ಬೆಳಿಬೇಕು. ಯಾವುದೇ ಗ್ರಾಮ ಹೋದ್ರೂ ಅವರು ಪ್ರೋತ್ಸಾಹ ಕೊಟ್ಟು ಅವ್ರಿಗೆ ಇದೊಂದು ಉತ್ಸಾಹ ಕೊಡ್ಬೇಕಂತ ನಾವು. ಓಕೆ, ಧನ್ಯವಾದಗಳು. ನಮ್ಮ ತಮ್ಮ ಹೆಸರು ಹೇಳಿ. ನನ್ನ ಹೆಸರು ಭೂಮಿಕಾ ಅಂತ. ನಾವು ಇಕೋಧರ್ಮ ಟೀಮ್ ಇಂದ ಬಂದಿದೀವಿ ಇವತ್ತು ಈ ಅರ್ಲಿ ಕಟ್ಟೆನ ರಿನೋವೇಟ್ ಮಾಡಕ್ಕೆ. ಫಸ್ಟ್ ಆಫ್ ಆಲ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಈ ವಿಲೇಜರ್ಸ್ಗೆಲ್ಲ ಥ್ಯಾಂಕ್ ಯು. ಇದೊಂದು ಆಪರ್ಚುನಿಟಿ ಸಿಕ್ತು ನಮ್ಗೂ ಏನೋ ಸೊಸೈಟಿ ಸರ್ವಿಸ್ ಮಾಡಕ್ಕೆ. ಸೊ ಇದೆಲ್ಲ ರಿನೋವೇಟ್ ಮಾಡಿದೀವಿ, ಎಲ್ಲ ವಿಲೇಜರ್ಸ್ಗೆಲ್ಲ ಖುಷಿ ಆಗುತ್ತೆ ಅಂತ ಅನ್ಕೊಂಡಿದೀವಿ. ಓಕೆ, ಇನ್ನು ಮುಂದಿನ ದಿನಗಳಲ್ಲಿ ಇದೇ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತೀರಾ ನೀವು? ನಾವೆಲ್ಲ ಕಡೆ ಇದೇ ತರ ಮಾಡ್ಕೊಂಡ್ ಬರ್ತೀವಿ. ಇದಾಗ್ಲಿ ಅಥವಾ ದೇವಸ್ಥಾನಗಳದಾಗ್ಲಿ ಏನೇ ಈ ತರ ವರ್ಕ್ ಇದ್ರು ಇಕೋಧರ್ಮ ಟೀಮ್ ಇಂದ ನಾವು ಮಾಡ್ಕೊಡ್ತೀವಿ. ಗ್ರಾಮಸ್ಥರಿಗೂ, ಹಿರಿಯರಿಗೂ, ಕಿರಿಯರಿಗೂ ತುಂಬಾ ಧನ್ಯವಾದಗಳು. ನಾವಿಲ್ಲಿ ಬಂದಾಗ ನಮ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಇದೇ ತರ ಪ್ರೋತ್ಸಾಹ ನಮಗೆ ಮುಂದೆನೂ ನೀಡ್ಬೇಕು ಅಂತ ನಾವು ಕೋರ್ಕೊಂತೀವಿ. ಥ್ಯಾಂಕ್ ಯು. ಯುವಕರು ನಮಸ್ಕಾರ, ನನ್ನ ಹೆಸರು ವಿನಯ್ ಅಂತ. ನಾವು ಇದೇ ರೀತಿ ಇದೇ ಎಕೋಧರ್ಮ ತಂಡದಿಂದ ಸುಮಾರಷ್ಟು ಕಾರ್ಯಕ್ರಮಗಳನ್ನ ಮಾಡ್ಕೊಂತ ಬಂದಿದೀವಿ. ಇವತ್ತಿನ ದಿನ ಲಕ್ಷ್ಮೀ ಸಾಗರ ಗ್ರಾಮಸ್ಥರು ಏನು ಒಂದು ಅದ್ದೂರಿಯಾದ ಈ ಒಂದು ಜಾತ್ರಾ ಮಹೋತ್ಸವವನ್ನು ಇಟ್ಕೊಂಡಿದ್ದಾರೆ. ಸುಮಾರು 31ನೇ ತಾರೀಕಿಂದ 6ನೇ ತಾರೀಕು 7ನೇ ತಾರೀಕುವರೆಗೂ ಈ ಕಾರ್ಯಕ್ರಮ ಇರುತ್ತೆ. ಇದೇ ಜಾತ್ರಾ ಮಹೋತ್ಸವಕ್ಕೆ ನಮ್ಮನ್ನ ಕೂಡ ಬರ್ಮಾಡ್ಕೊಂಡು ಈ ಜಾತ್ರಾ ಮಹೋತ್ಸವದಲ್ಲಿ ನಮಗೂ ಒಂದು ಜವಾಬ್ದಾರಿ ಕೊಟ್ಟು ಈ ಒಂದು ಹಳ್ಳಿಕಟ್ಟೆನ ಮತ್ತೆ ಅವ್ರದ್ದು ಕಟ್ಟಿರುವಂತ ದೇವಸ್ಥಾನನ ಸುಂದರೀಕರಣ ಮಾಡುವಂತ ಜವಾಬ್ದಾರಿ ನಮ್ಗೆ ಕೊಟ್ಟಿದ್ದಾರೆ. ಇದಕ್ಕೆ ನಾವು ಅವ್ರಿಗೆ ಚಿರಋಣಿಯಾಗಿರ್ತೀವಿ, ಕೃತಜ್ಞತೆಗಳು ಸಲ್ಲಿಸ್ತೀವಿ. ಇದೇ ಗ್ರಾಮಸ್ಥರು ನಮ್ಗೆ ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಮತ್ತೆ ನಮ್ಮ ತಂಡದವರು ಬೆಳಗ್ಗೆ 6 ಗಂಟೆಗೆ ಬಂದು ಇದೇ ಕಾರ್ಯಕ್ರಮನ ತುಂಬಾ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಅಂತ ಭಾವಿಸಿದ್ದೀನಿ. ಗ್ರಾಮಸ್ಥರಿಗೆ ಇದೇ ವಿಚಾರದಲ್ಲಿ ಖುಷಿ ಇದೆ. ಅಂಡ್ ನಮ್ಮನ್ನು ಇದೇ ರೀತಿ ಇವರು ಬೆಳಗ್ಗೆನೆ ನಮ್ಗೆ ಬೆಳಗಿನ ಉಪಹಾರನ ಅರೇಂಜ್ ಮಾಡಿ ಪ್ರೋತ್ಸಾಹ ಮಾಡಿದ್ದಾರೆ. ಗ್ರಾಮಸ್ಥರೆಲ್ಲ ಬಂದು ಸುಮಾರು ಒಂದು 100-150 ವರ್ಷ ಇತಿಹಾಸ ಇರುವಂತ ಈ ಜಾಗನ ಇದೇ ಜಾತ್ರಾ ಮಹೋತ್ಸವದಲ್ಲಿ ಸುಂದರೀಕರಣ ಮಾಡೋದು ನಮ್ಗೆ ತುಂಬಾ ಖುಷಿ ತಂದ್ಕೊಟ್ಟಿದೆ. ಇದೇ ಊರಿನ ಜಾತ್ರೆಯಲ್ಲಿ ಇದೊಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರುತ್ತೆ ಅಂತ ನಾವು ಅನ್ಕೊಂಡಿದೀವಿ. ಥ್ಯಾಂಕ್ ಯು. ಒಂದು ಅವಕಾಶ ಮಾಡಿಕೊಟ್ಟಿರುವಂತ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಹಾಗೆ ವಿ ಈಗಲ್ ಐ ಚಾನೆಲ್ ತಂಡದ ಯೂಟ್ಯೂಬ್ ಕಡೆಯಿಂದ ನಮ್ಮ ಗ್ರೀನ್ ಎರಾ ಇದ್ದ ತಂಡ ಇವಾಗ ಎಕೋಧರ್ಮ ಎನ್ನುವ ತಂಡಕ್ಕೆ ಬದಲಾಗಿದೆ. ಹೆಸರನ್ನ ಮಾತ್ರ ನಾವು ಬದಲಾಯಿಸಿವಿ, ತಂಡ ಅದೇ ಇರುತ್ತೆ. ಆಪರೇಷನಲ್ ಇಶ್ಯೂಸ್ ಇಂದ ನಮಗೆ ರಿಜಿಸ್ಟ್ರೇಷನ್ಸ್ ಹೋದಾಗ ನೇಮ್ ಅಪ್ರೂವಲ್ ಸಿಗದಿರೋ ಕಾರಣ ಗ್ರೀನ್ ಎರಾ ಇಂದ ನಾವು ಎಕೋಧರ್ಮನ ರಿಜಿಸ್ಟರ್ ಮಾಡ್ತಾ ಇದೀವಿ. ನಮ್ಮ ಎಕೋಧರ್ಮ ತಂಡದ ವತಿಯಿಂದ ಆನೇಕಲ್ ಸುತ್ತಮುತ್ತ ಯಾವುದೇ ಹಳೆ ದೇವಸ್ಥಾನಗಳು, ಪಾಳು ಬಿದ್ದಿರುವ ದೇವಸ್ಥಾನಗಳಾಗಿರ್ಬೋದು ಅಥವಾ ಹಳೆ ಪಾಳು ಬಿದ್ದಿರುವ ಹಳ್ಳಿಕಟ್ಟೆಗಳಾಗಿರ್ಬೋದು, ಈ ರೀತಿ ದುಸ್ಥಿತಿಯಲ್ಲಿರುವಂತಹ ನಮ್ಮ ಪುರಾತನ ಸಂಸ್ಕೃತಿಗೆ ಸಂಬಂಧಪಟ್ಟಿರುವ ಯಾವುದೇ ಕಟ್ಟಡಗಳಾಗಿರ್ಬೋದು ಹಾಳಾಗಿದ್ದಲ್ಲಿ ದಯವಿಟ್ಟು ನಮ್ಮ ಎಕೋಧರ್ಮ ಇನ್ಸ್ಟಾಗ್ರಾಮ್ ಪೇಜ್ಗೆ ಒಂದು ಮೆಸೇಜ್ ಮಾಡಿ. ಖಂಡಿತವಾಗ್ಲೂ ನಾವು ಬಂದು ಇದೇ ರೀತಿ ಕೆಲಸಗಳನ್ನ ಮಾಡ್ಕೊಡುವಂತ ಜವಾಬ್ದಾರಿ ನಾವು ತಗೊಂತೀವಿ ಅಂತ ಹೇಳ್ತೀವಿ. ಥ್ಯಾಂಕ್ ಯು. ಓಕೆ, ಎಲ್ಲ ಜನತೆಗೆ ಲಕ್ಷ್ಮೀ ಸಾಗರ ಗ್ರಾಮದ ವತಿಯಿಂದ ನಮ್ಮೂರ ಹಬ್ಬಕ್ಕೆ ಆದರದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಸುಮಾರು ವರ್ಷಗಳ ನಂತರ ಹಿರಿಯರ ಮಾರ್ಗದರ್ಶನ ಹಾಗೂ ಕಿರಿಯರ ಉತ್ಸಾಹದಿಂದ ಈ ದಿವಸ ನಮ್ಮ ಲಕ್ಷ್ಮೀ ಸಾಗರ ಗ್ರಾಮದಲ್ಲಿ ಊರ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಎಲ್ಲ ಬಂಧು ಮಿತ್ರರು ಸಹಕರಿಸಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತ ಕೇಳಿಕೊಳ್ಳುತ್ತಾ, ಹಾಗೆಯೇ ಈ ಒಂದು ಹಳೆಯ ಪದ್ಧತಿ ಏನಿತ್ತು, ನಮ್ಮ ಗ್ರಾಮದ ರಚ್ಚಕಟ್ಟೆಗಳು, ಒಂದು ಕುಂಟೆ, ಒಂದು ಗ್ರಾಮದಲ್ಲಿ ಏನೇನು ಬೇಕಾಗಿತ್ತು ಎಲ್ಲ ಗ್ರಾಮೀಣ ಸೊಗಡನ್ನ ಈ ದಿವಸ ಹಿರಿಯರ ಮಾರ್ಗದರ್ಶನದಲ್ಲಿ
ನಾವು ಕಲಿತು ಈ ದಿವಸ NGO ಕಂಪನಿಯವರು ಸ್ವಯಂ ಪ್ರೇರಿತರಾಗಿ ಬಂದು ಈ ಹಳ್ಳಿಯ ಸೊಗಡನ್ನ ನಮ್ಮ ರಚ್ಚಕಟ್ಟೆ ಮೇಲೆ ಇಂಗಡಿಸಿ ನಮಗೆ ಒಂದು ಮಾರ್ಗದರ್ಶಕರಿರ್ತಾರೆ. ಮೊದಲಿಗೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಹೆಸರು ನರೇಂದ್ರ ರೆಡ್ಡಿ. ಸುಮಾರು ನಮ್ಮೂರಲ್ಲಿ ಈಗ ಅರಳಿ ಕಟ್ಟೆಗಳು ಇಲ್ಲಿಂದ ಸುಮಾರು ಒಂದು 8 ಅರಳಿ ಕಟ್ಟೆಗಳಿದ್ದಾವೆ. ಇದಕ್ಕೆಲ್ಲ ನಾವು ಊರಬ್ಬ 26 ವರ್ಷ ಆದ್ಮೇಲೆ ಮಾಡ್ತಾ ಇರೋದ್ರಿಂದ ನಾವು ಇದಕ್ಕೆ ಒಂದು ಮಾಡ್ಬೇಕು, ಇನ್ನೂ ಕೆಲಸಗಳಿದ್ದಾವೆ. ಇವರು NGO ಕಡೆಯಿಂದ ಸಂಸ್ಥೆಯಿಂದ ಇನ್ನೇನು ಅವ್ರ ಹತ್ರ ಇರೋ ಹಣ ಕೊಟ್ಟು ಮಾಡ್ತಾ ಇಲ್ಲ ಈ ಕೆಲಸನ. ಅವರೇ ಸ್ವಯಂ ಪ್ರೇರಿತವಾಗಿ ಬಂದು ಅವರು ಇವತ್ತು ಮೋಸ್ಟ್ಲಿ ಶನಿವಾರ ಭಾನುವಾರ ರಜಾ ಇರ್ಬೋದು ನಿಮ್ಗೆ ಅನ್ಸುತ್ತೆ. ಯಾಕೆಂದ್ರೆ ನಿಮ್ಗೆ ಈಗ ಉದಾಹರಣೆಗೆ ಒಬ್ಬೊಬ್ಬರಿಗೆ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಸಂಬಳ ಜಾಸ್ತಿನೇ ಇರ್ಬೋದು, ಆದ್ರೆ ದುಡ್ಡು ಕೊಟ್ಟು ಜನ ಕೊಂಡ್ಕೊಳಕ್ಕಾಗಲ್ಲ ಅನ್ನೋ ಒಂದು ವಿಚಾರದ ಮೇಲೆ ನೀವೇ ಸ್ವಯಂ ಪ್ರೇರಿತವಾಗಿ ಬಂದು ಸೇವೆ ಮಾಡ್ತಾ ಇದ್ದಾರೆ ಅವರು NGO ಕಡೆಯವರು. ಸುಮಾರು ನಮ್ಮೂರಲ್ಲಿ ಒಂದು 7 ರಿಂದ 8 ಅರಳಿ ಕಟ್ಟೆಗಳಿದ್ದಾವೆ. ಇದು ಸುಮಾರು ಅಲ್ಲಲ್ಲಿ ಅವ್ರವ್ರ ಮನೆ ಕಡೆ ಒಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ರು. ಇನ್ನೂ ಕೆಲವು ಶಿಥಿಲಗೊಂಡಿದ್ವು, ಅದನ್ನೆಲ್ಲ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ನಮಗೂ ತುಂಬಾ ಖುಷಿ ಆಯ್ತು. ನಮ್ಗೆ ನೀವೇನು ಒಂದು ಸಹಕಾರ ಮಾಡಿದ್ದೀರಿ, ಆ ಒಂದು ಕೃತಜ್ಞತೆಯನ್ನ ನಾವು ಮರೆಯೋದಕ್ಕಾಗೋದಿಲ್ಲ. ಎಲ್ಲಾ ಅರಳಿಕಟ್ಟೆಗಳನ್ನು ಇದೇ ರೀತಿ ಜೀರ್ಣೋದ್ಧಾರ ಮಾಡ್ತಾ ಇದ್ದೀರಿ, ತುಂಬಾ ಸಂತೋಷ. ಹಾಗೇನೆ ದೇವಸ್ಥಾನದ ಕೆಲವು ವಿಚಾರಗಳನ್ನ ತಿಳಿಸಿದ್ವಿ, ಅವು ಸ್ವಲ್ಪ ಅವರು ಏನು ಹೇಳ್ದೇನೆ ಆಗೋದಿಲ್ಲ ಅಂತ ಹೇಳ್ದೇನೆ ನಾವೇ ಬಂದು ಮಾಡ್ತೀವಿ ಸರ್ ನಿಂತು ಅಂತ ಹೇಳಿದ್ರು. ತುಂಬಾ ಖುಷಿ ಆಯ್ತು ನಮ್ಗೆ. ನಿಮ್ಮ ಒಂದು ನನ್ನ ಹೆಸರು ಭಾರತಿ ಅಂತ, ಭಾರತಿ ಬಸವರಾಜು. ಚಂದಾಪುರ ಪುರಸಭೆಯ 9ನೇ ವಾರ್ಡದ ಲಕ್ಷ್ಮೀಸಾಗರ ಗ್ರಾಮಕ್ಕೆ ಕೌನ್ಸಿಲರ್ ಆಗಿದ್ದೇನೆ. ಈ ದಿನ ವಿಶೇಷವಾಗಿ ಏನ್ ಹೇಳೋದು ಅಂತಂದ್ರೆ, ನಮ್ಮ ಊರಿನಲ್ಲಿ ಒಂದು ಊರಬ್ಬದಿಂದ 7ನೇ ತಾರೀಕರವರೆಗೂ ಸತತವಾಗಿ 1 ವಾರ ಏರ್ಪಟ್ಟಿರುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದರ ವಿಶೇಷತೆ ಏನಂದ್ರೆ, ತುಂಬಾ ಅನಾದಿ ಕಾಲದಿಂದನೂ ಊರಬ್ಬ ಅಂತ ಮದ್ದೂರಮ್ಮನ ಜಾತ್ರೆ ಅಂತ ಬಸವೇಶ್ವರ ಸ್ವಾಮಿ, ವೀರಭದ್ರ ಸ್ವಾಮಿನ ಕರೆಸಿ ಅಗ್ನಿಗೊಂಡದಿಂದ ಸ್ಟಾರ್ಟ್ ಆಗಿ ಮದ್ದೂರಮ್ಮನ ಜಾತ್ರಾವರ್ಗುನು ಅವ್ರು ಆ ತಾಯಿನ ಕರ್ಕೊಂಡ್ ಬಂದು ಮರಳಕ್ಕಿ ಕೊಟ್ಟು ಇಡೀ ಎಲ್ಲ ಊರಿನ ಮುತ್ತೈದೆಯರು ಮಕ್ಕಳು ಎಲ್ಲರೂ ಸೇರಿ ಆ ತಾಯಿನ ಕಳ್ಸ್ಕೊಡೋವರ್ಗುನು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ವಿ. ಕಳೆದ ಎರಡನೇ ವರ್ಷದ ಹಿಂದೆಗಡೆ ಸಹ ನಾವು ಮಾಡಿದ್ವಿ. ಸೊ ಈಗ ತುಂಬಾ ಹಳೆ ಕಾಲದ ನಮ್ದು ದೇವಸ್ಥಾನ, ಬಸವೇಶ್ವರ ಸ್ವಾಮಿ ದೇವಸ್ಥಾನ ಹೊಸದಾಗಿ ಜೀರ್ಣೋದ್ಧಾರ ಮಾಡ್ಬೇಕು ಎಂಬ ಉದ್ದೇಶದಿಂದ ನಮ್ಮ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಮತ್ತೆ ತುಂಬಾ ನಮ್ಗೆ ನೆನಪಿಲ್ಲ 100-150 ವರ್ಷಗಳ ಹಿಂದೆಗಡೆ ರಥೋತ್ಸವ ಇತ್ತಂತೆ, ರಥೋತ್ಸವ ಮಾಡ್ತಾ ಇದ್ರಂತೆ. ಅದು ನಾವು ನೋಡ್ಲಿಲ್ಲ, ನಮ್ಮ ಹಿರಿಯರು ಹೇಳಿರೋದು. ಈಗ ಅದನ್ನ ಮತ್ತೆ ನಮ್ಮ ಊರಿನ ಯುವಕರೆಲ್ಲ ಸೇರಿ ಹೊಸದಾಗಿ ರಥವನ್ನು ಕಟ್ಟಿದ್ದಾರೆ. ಎಲ್ಲ ಯಶಸ್ವಿಯಾಗಿ ನಡ್ಕೊಂಡ್ ಬರ್ತಾ ಇದೆ. ಈಗ ರಥೋತ್ಸವ ಎಲ್ಲ ಪೂರ್ಣ ಆಗಿದೆ, ಕಾರ್ಯಗಳೆಲ್ಲ ಪೂರ್ಣ ಆಗಿದೆ. ಈಗ ಇವತ್ತು ಈ 24-25ನೇ ತಾರೀಕು ನಾವು ಏನು ನಮ್ಮ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಮತ್ತು ನಮ್ಮ ಊರಿನ ದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡಿ ಅದಕ್ಕೆ ಮತ್ತೆ ರಿನೋವೇಷನ್ ಒಂದು ಫಂಕ್ಷನ್ ಇಟ್ಕೊಂಡಿದ್ವಿ. ಈ ಫಂಕ್ಷನ್ ಇಟ್ಕೊಂಡಿರೋ ಸಂದರ್ಭದಲ್ಲಿ ನಮ್ಗೆ NGO ಸಂಸ್ಥೆಯಿಂದ ಎಕೋಧರ್ಮ ಅನ್ನೋ ಒಂದು ಸಂಸ್ಥೆಯ ಯುವಕರು ಅವರೇ ವಾಲಂಟರಿ ಆಗಿ ಬಂದು ನಮ್ಗೆ ಈ ಜೀರ್ಣೋದ್ಧಾರಕ್ಕೆ ಮತ್ತೆ ನಮ್ಮೂರಲ್ಲಿ ಸುಮಾರು 2-3 ಅರಳಿ ಕಟ್ಟೆಗಳಿದಾವೆ, ಹಳೆಯ ಅರಳಿ ಕಟ್ಟೆಗಳು. ಅದಕ್ಕೆ 100-150 ವರ್ಷದ ಇತಿಹಾಸ ಇದೆ. ಆ ಅರಳಿ ಕಟ್ಟೆಲಿ ಪ್ರತಿ ವರ್ಷ ಧನುರ್ಮಾಸಗಳಲ್ಲಿ ಈ ಗಣೇಶ ಹಬ್ಬ, ನಾಗ ಚತುರ್ಥಿಗಳಲ್ಲಿ ಹಾಲೆರಿಯುವ ಇದನ್ನ ನಾವು ನಾಗರಕಟ್ಟೆಗೆ ಎಲ್ಲಾ ಹೆಣ್ಮಕ್ಳು ಹಿರಿಯರು ಊರಿನವರೆಲ್ಲ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ನಮ್ದು ಪುರಾತನವಾದ ಹಳ್ಳಿ, ಇದರದೇ ಒಂದ ಸಭ್ಯತೆ. ನಿಮ್ಮ ಒಂದು ಎಕೋಧರ್ಮ ಸಂಸ್ಥೆ ನಮ್ಮ ಜೊತೆ ಗೂಡಿ ಒಂದು ಸ್ವಇಚ್ಛೆಯಿಂದ ಬಂದು ನಮ್ಗೆ ಈ ಏನು ಪೈಂಟಿಂಗ್ ಆಗ್ಲಿ ಅಥವಾ ಸ್ವಚ್ಛತೆ ಕಾರ್ಯಕ್ರಮ ಮತ್ತೆ ಅರಳಿ ಕಟ್ಟೆಗಳ ಒಂದು ಸ್ವಚ್ಛತೆ ಕಾರ್ಯಕ್ರಮ ಆಗಿರ್ಬೋದು, ಪೇಂಟಿಂಗ್ ಆಗಿರ್ಬೋದು, ರಿನೋವೇಷನ್ ಆಗಿರ್ಬೋದು, ಅದರಲ್ಲಿ ನಿಮ್ಮ ಇಚ್ಛೆಯಿಂದ ಬಂದು ನಮ್ ಜೊತೆ ಪಾಲ್ಗೊಂಡಿರೋದಕ್ಕೆ ತುಂಬಾ ಧನ್ಯವಾದಗಳನ್ನ ನಿಮ್ಮ ಯುವಕರಿಗೆ ನಾನು ಹೇಳ್ತೀನಿ ಈ ಸಂದರ್ಭ. ಸಾಗರ ಗ್ರಾಮಸ್ಥರು ನಾವು ಇಲ್ಲಿ ನಮ್ಮೂರಲ್ಲಿ ನಮ್ಮ ಯುವಕರು ಬಂದರು. ಎಕೋಧರ್ಮ ಅಂತ ಒಂದು ಸಂಘ ಸಂಸ್ಥೆ ನಡೆಸ್ತಾ ಇದ್ದಾರೆ. ಇವ್ರದ್ದೇನು ಉದ್ದೇಶ ಅಂದ್ರೆ, ಈಗ ನಮ್ಮೂರಲ್ಲಿ ಪಾಪ ಅವರೇ ವಾಲಂಟ್ರಿಯಾಗಿ ಬಂದಿರೋದು, ನಾವೇನು ಅವ್ರನ್ನ ಕರೆದಿಲ್ಲ.
ಈ ಪಾಳು ಬಿದ್ದಿರೋ ರಚ್ಚೆ ಕಟ್ಟೆ ಆಗಿರ್ಬೋದು, ಇಲ್ಲ ಬೇರೆ ಯಾವ್ದಾದ್ರು ದೇವಸ್ಥಾನಗಳಾಗಿರ್ಬೋದು, ಇವರು ಉದ್ದೇಶ ಏನು ಅಂದ್ರೆ ಎಲ್ಲಿ ಮೂಲ ಹಿಂದೂ ಧರ್ಮದ ಕುರುಹುಗಳಿದೆ ಅದನ್ನೆಲ್ಲ ಹುಡುಕಿ ಮತ್ತೆ ಜೀರ್ಣೋದ್ಧಾರ ಮಾಡೋ ಒಂದು ಉದ್ದೇಶ, ಒಳ್ಳೆ ಉದ್ದೇಶನೇ. ಎಕೋ ಧರ್ಮ ಅಂತ ಈ ಧರ್ಮದ ಪರವಾಗಿ ಪಾಪ ಮಾಡ್ತಾ ಇದ್ದಾರೆ. ನಮ್ಮೂರಲ್ಲಿ ಈಗ ರಚ್ಚೆ ಕಟ್ಟೆ ಮಾಡ್ತಿದ್ದಾರೆ, ಒಂದು 3-4 ರಚ್ಚೆಗಳಿದೆ. ಅಲ್ಲಿ ಈ ಬೇಸಿಗೆ ಕಾಲದಲ್ಲಿ ನಮ್ಮೂರ ಹಿರಿಯರು ಈ ರಚ್ಚೆ ಜೀರ್ಣೋದ್ಧಾರ ಮಾಡಿ ತುಂಬಾ ವರ್ಷಗಳೇ ಆಗಿದೆ. ಇದು ಈಗ ಹೊಸದಾಗಿ ಮಾಡಿರೋದು, ಈಗ ಇಲ್ಲಿರೋದು ಇನ್ನೂ ಒಂದು 3 ಇದೆ, ಅದನ್ನು ಪಾಪ ಮಾಡ್ತಾ ಇದ್ದಾರೆ. ಇವರು ಎಕೋಧರ್ಮ ಡಾಕ್ಟರ್ಗಳಿದ್ದಾರೆ. ಇವರು ಯಾರ ಮೂಲದಿಂದ ಎಲ್ಲೂ ಯಾರ ಕಡೆಯಿಂದನೂ ಏನು ಎಕ್ಸ್ಪೆಕ್ಟ್ ಮಾಡ್ದೇನೆ, ಏನು ದುಡ್ಡು ತಗೊಳ್ಳೋದಾಗ್ಲಿ ವಾಲಂಟ್ರಿ ಆಗಿ ಪಾಪ ಅವರೇ ಮಾಡ್ತಿದ್ದಾರೆ. ನಮ್ಮೂರಿನ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾರೆ.